ಈ ಒಂದು ವಿಡಿಯೋದಲ್ಲಿ ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಕೀ ಆನ್ಸರ್ಗಳನ್ನು ನೋಡ್ತಾ ಇದ್ದೇವೆ. ನಡೀಲಾಗಿದ್ದರೆ ಒಂದೊಂದಾಗಿ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಇವು ಎಲ್ಲ ಕೀ ಆನ್ಸರ್ ಏನಂದರೆ ಈ ಒಂದು ವರ್ಷದ ಮಾರ್ಚ್ ವಾರ್ಷಿಕ ಪರೀಕ್ಷೆ ಬರೀತಿರಲ್ಲ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ರಾವಣನಿಗೆ ಯಾರ ಬಗ್ಗೆ ವೈರಾಗಿ ಮೂಡ್ತಕ್ಕಂಥದ್ದಂದರೆ ಸೀತೆ. ಇಲ್ಲೆಲ್ಲ ಕೀ ಆನ್ಸರನ್ನು ನಾನು ಕೊಟ್ಟಿರ್ತೀನಿ. ಗುರು ಹೇಗೆ ವರ್ತಿಸಬಾರದು ಅಂತಂದರೆ ಲಘುವಾಗಿ. ಅದೇ ರೀತಿ ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು. ನೆಕ್ಸ್ಟ್, ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯೇ ಇಲ್ಲ ಎಂದು ಪುರಂದರ ದಾಸರು ಹೇಳಿರುವ ಮಾತಿನ ಭಾವ ಅಂತಂದರೆ ಅರ್ಥ ಏನಂದರೆ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನ್ನು ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಯಾವುದಕ್ಕೆ ಸೆಳವಿದೆ ಎಂದು ಜೀವನದಿಗೆ. ನೆಕ್ಸ್ಟ್ ನೋಡೋದಾದರೆ ಕೊನೆಗೂ ಬಸಲಿಂಗ ಜಾತಿ ಭಾವನೆಯಿಂದ ಮುಕ್ತನಾಗ್ತಾನೆ. ನೆಕ್ಸ್ಟ್, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನೂ ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಅಂಶವೆಂದರೆ ಹೊರರಾಜ್ಯ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಲೇಬೇಕು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಗೋಳೂರು ಮಠ. ನಾಗರಾಜ, ಇದಂತೂ ಫಿಕ್ಸ್ ಪ್ರಶ್ನೆ, ಇದು ಪ್ರತಿ ಸಲ ಕೇಳ್ತಾರೆ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅಂತಂದರೆ ಶಿಕಾರಿ ಗಂಡಿ. ನೆಕ್ಸ್ಟ್, ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮ ಅಂದರೆ ನಿವೃತ್ತಿಯ ಬಯಕೆ. ಅದೇ ರೀತಿ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಡ್ಯಾಶ್ ಅವರು ಕಲಾಂರವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರಂತಂದರೆ ಶಿವಸುಬ್ರಹ್ಮಣ್ಯ ಅಯ್ಯರ್ 3ನೇ ಆನ್ಸರ್. ಅದೇ ರೀತಿ ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಇದಿಷ್ಟಾಯಿತು. ಅದು ಹೊಂದಿಸಿ ಬರೀರಿ ನೋಡೋದಾದರೆ ಪುಲಿಗೇರಿ ಸೋಮನಾಥ ಅಂತಂದರೆ ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ. ಪುರಂದರದಾಸರು ಅಂತಂದರೆ ಪುರಂದರ ವಿಠಲ. ಅದೇ ರೀತಿ KS ನಿಸಾರಮ್ಮದ್ ಅಂತಂದರೆ ವ್ಯಕ್ತಿಪರ ಕವನಗಳು. ಟಿ ಯಲ್ಲಪ್ಪ ಅಂತಂದರೆ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ಇದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಭಾಷಾಭ್ಯಾಸವನ್ನು ಕೂಡ ನಾವು ನೋಡಲೇಬೇಕಾಗುತ್ತದೆ. ತೊರೆ ಅಂತಂದರೆ ಬಿಡು, ಗುರು ಅಂತಂದರೆ ಬಾರ, ಶಿಕ್ಷಕ, ಕಲಿ ಅಂತಂದರೆ ತಿಳಿ. ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಗುಣವಾಚಕಗಳನ್ನು ಬರೀರಿ ಅಂತಂದರೆ ಹುಸಿನಿದ್ದೆ, ಗೂಗೆ ಮರಿ, ಬೆಳ್ಳಿ ಲೂಟ ಅಂತ ಇದೆ. ಇಲ್ಲಿ ಬೆಳ್ಳಿ, ಇಲ್ಲಿ ಗೂಗೆ ಬರುತ್ತೆ, ಇಲ್ಲಿ ಹುಸಿ ಬರುತ್ತೆ. ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಕ್ರಿಯಾಪದಗಳ ಧಾತು ರೂಪವನ್ನು ಬರೀರಿ. ನಿಂದರು, ನಿಂದ ಅಂತ ಬರೀಬೇಕಾಗುತ್ತೆ. ಬಂದಿತ್ತು ಅಂದರೆ ಬಂದ, ಕುಣಿತನು ಅಂದರೆ ಕುಣಿ. ಇಷ್ಟನ್ನು ಬರೆದ್ರೆ ಮುಗಿದೋಯ್ತು. ಅಲ್ಲೇ ಆನ್ಸರ್ನು ಕೂಡ ಅಲ್ಲೇ ಇದೆ. ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ. ಹಾಡುವಳು ಅಂದರೆ ಭವಿಷ್ಯಕಾಲ, ಕೇಳುತ್ತಾರೆ. ವರ್ತಮಾನ ಕಾಲ, ಹೋದರು, ಭೂತಕಾಲ. ನೆಕ್ಸ್ಟ್, ದೂರದೋಳ್ ಅಂತಂದರೆ ಸಪ್ತಮಿ. ಮನೆಗೆ ಚತುರ್ಥಿ. ವಲ್ಲಭನ ಅಂದರೆ ಷಷ್ಠಿ. ತದ್ಭವ ರೂಪವನ್ನು ಬರೆಯಿರಿ. ಅದಾದ ನಂತರ ತದ್ಭವ ರೂಪ ಏನಿದೆ? ಶ್ರೀ ಅಂತಂದರೆ ಸಿರಿ, ಶಿರ ಅಂದರೆ ಸಿರ, ರಾಯ ಅಂದರೆ ರಾಜ. ಇಷ್ಟನ್ನು ನೀವು ಈ ಎಲ್ಲ ಭಾಷಾಭ್ಯಾಸವೂ ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.